ಗೈಡ್ಲೈನ್ಸ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಇತ್ತೀಚೆಗೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಗ್ರಾಮಗಳನ್ನ ಬಿಟ್ಟು ಹೋಗ್ತಾ ಇರೋದು ಹೆಚ್ಚಾಗುತ್ತಿರುವ ಹಿನ್ನೆಲೆ ಆತ್ಮಹತ್ಯೆ ಪ್ರಕರಣಗಳ ಕುರಿತಾಗಿ ಶಿರಾ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಮತ್ತು ತಾಲೂಕು ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿತ್ತು. ಈ ವೇಳೆ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ, ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕಿರುಕುಳ ನೀಡಿ ಹಣ ವಸೂಲಿ ಮಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳಬಾರದು. ಈಗಾಗಲೇ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದು, ಇದನ್ನು ತಡೆಗಟ್ಟುವ ಬಗ್ಗೆ ಸುಗ್ರೀವಾಜ್ಞೆ ನಿಯಮವನ್ನ ಕಾನೂನು ಅಡಿ ಜಾರಿಗೆ ತರಲು ಕರಡು ಸಿದ್ಧಪಡಿಸಿದೆ ಎಂದು ತಿಳಿಸಿದರು. ಇದೆಲ್ಲದ್ರೆ ಈ ಸಾಲ ವಸೂಲಿಗೆ ಹೋದಾಗ ಅಂತ ಸಂದರ್ಭದಲ್ಲಿ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು, ಪ್ರಾಣಕ್ಕೆ ಹಾನಿಯಾಗಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಅವರ ಪ್ರಾಣ ಹಾನಿ ಆಗೋದಕ್ಕೆ ಪ್ರಚೋದನೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ. ಅಂದರೆ ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಯಾರು ಮನಿ ಲೆಂಡರ್ಸ್ ಇರ್ತಾರೆ, ಮನಿ ರಿಸೀವರ್ಸ್ ಇರ್ತಾರಲ್ಲ, ಅವ್ರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು ಅಂತೇಳಿ. ಯಾವುದೇ ರೀತಿಯಲ್ಲೂ ಕಿರುಕುಳ ಆಗಬಾರ್ದು, ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು, ಈ ಏಜೆನ್ಸಿಗಳಿಂದ ತೊಂದರೆ ಆಗಬಾರ್ದು ಅಂತಕ್ಕಂಥ ಇನ್ನಲ್ಲೇ ಒಂದು ಪ್ರಿಕಾಷನರಿ ಮೆಷರ್ ನಾನು ಕಾನೂನು ಪ್ರಕಾರ ತಗೊಂಡಿದೆ. ಅದನ್ನು ಹೇಳಬೇಕಾದಾಗ ಎಲ್ಲರೂ ಹೇಳ್ತಾರೆ, ಅಂದರೆ ಇನ್ಮೇಲೆ ಏನೇ ಆದರೂ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಕ್ಷಣಕ್ಕೆ ನಿಮಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಫೀಲಿಂಗ್ ಬೇಡ. ಇನ್ನು ಆರ್ಡಿನೆನ್ಸ್ ಏನು ಬಂದಿಲ್ಲ, ಆರ್ಡಿನೆನ್ಸ್ ಇವತ್ತು ನಾಳೆ ಬರ್ಬೋದು. ಎಲ್ಲದಕ್ಕೂ ಕೂಡ ಸಭೆಯಲ್ಲಿ ಮಾತನಾಡಿದ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು, ಸರ್ಕಾರದ ಈ ನೀತಿಯಿಂದ ಜನರು ಹಣವನ್ನ ಕಟ್ಟದೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಿದ್ದಾರೆ ಎಂದು ಹೇಳಿದಾಗ, ಹಣ ನೀಡುವ ಮೈಕ್ರೋ ಫೈನಾನ್ಸ್ ಸಾಲ ವಸೂಲಾತಿದಾರರಿಂದ ಸಾಲ ಪಡೆದವರಿಗೂ ತೊಂದರೆ ಆಗಬಾರ್ದು. ಅದೇ ರೀತಿ ಅವರಿಂದಲೂ ನಿಮಗೆ ಏನಾದರೂ ತೊಂದರೆಯಾದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಬಗೆಹರಿಸ್ತೇವೆ ಎಂದು ಹೇಳಿದರು. ನಂತರ ತಹಶೀಲ್ದಾರ್ ಸಚ್ಚಿದಾನಂದ ಕುಚನೂರು ಮಾತನಾಡಿ, ಮೈಕ್ರೋ ಫೈನಾನ್ಸ್ ಸಾಲ ವಸೂಲಾತಿ ಅಧಿಕಾರಿಗಳ ಭಾಷೆ ಪ್ರಯೋಗದ ಬಗ್ಗೆ ಹಿಡಿತವಿರಬೇಕು. ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ಹಣ ವಸೂಲಿಗೆ ಹೋಗಬೇಕು. ಸಾಲಗಾರರಿಗೆ ಯಾವುದೇ ರೀತಿಯ ಕಿರುಕುಳ ನೀಡಿದರೆ ಶಿಕ್ಷೆಗೆ ಗುರಿಯಾಗ್ತೀರಿ ಎಂದು ಎಚ್ಚರಿಸಿದ್ರು. ಡಿವೈಎಸ್ಪಿ ಶೇಖರ್ ಮಾತನಾಡಿ, ನಿಮ್ಮ ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸಿ, ಏಕಾಏಕಿ ಕೆಲಸ ಬಿಟ್ಟವರ ಬಗ್ಗೆ ಜಾಗರೂಕತೆಯಿಂದ ಇರಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜೈಷಾನ್ ಮೊಹಮ್ಮದ್, ಆಯುಕ್ತ ರುದ್ರೇಶ್, ಡಿವೈಎಸ್ಪಿ ಶೇಖರ್, ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷ ನಟರಾಜ್ ಸೇರಿದಂತೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು.